ಇಂದಿನ ಸಂಚಿಕೆಯಲ್ಲಿ ಎಡ ಮತ್ತು ಬಲಭಾಗದಲ್ಲಿ ಮಲಗುವ ವಿಜ್ಞಾನದ ಅಂಕಿತವನ್ನು ತಿಳ್ಕೊಂಡ್ರಿ. ಈ ಸಂಚಿಕೆಯಲ್ಲಿ ನಿಮಗೆ 100ಕ್ಕೆ 100ರಷ್ಟು ಜ್ಞಾನ ಅಥವಾ ಶಾಸ್ತ್ರ ಅಥವಾ ಆಧ್ಯಾತ್ಮದ ವಿಷಯ ಮಲಗುವುದರಲ್ಲಿ ನೋಡಿ. ಒಂದೇ ಮಾತು ಹೇಳ್ತಾರೆ, ರಾತ್ರಿ ಮಲಗುವಾಗ ಸಮಾಧಿ ಸ್ಥಿತಿ, ಬೆಳಿಗ್ಗೆ ಎದ್ದ ಮೇಲೆ ನೀನು ಎದ್ದಂಗೆ, ನಿನ್ನ ಬಾಡಿ ಎಚ್ಚರಿಕೆ ಆದಂಗೆ ಅಂತ. ಇದು ಆಧ್ಯಾತ್ಮದ ಒಂದೇ ವಾಕ್ಯ. ಆದರೆ ಏನು ಕೆಲಸ ಮಾಡುತ್ತಪ್ಪ ಅಂತಂದರೆ, ಸೈನ್ಸ್ ಜೊತೆಯಲ್ಲಿ ಶಾಸ್ತ್ರ ಹೆಂಗೆ ಕೆಲಸ ಮಾಡುತ್ತೆ ಅಂತಂದರೆ, ವಿಜ್ಞಾನದ ಜೊತೆ ಜ್ಞಾನ ಹೇಗೆ ಬೆರೆಯುತ್ತೆ ಅಂದರೆ, ನೀವು ಬೆಳಿಗ್ಗೆಯಿಂದ ಏನೋ ಕೆಲಸ ಮಾಡಿರ್ತೀರ, ಏನೋ ಕಪ್ಪಿಸಿರ್ತೀರ, ಏನೋ ಆಗಿರಲ್ಲ, ಏನೋ ಆಗಬೇಕಾಗಿದೆ, ತುಂಬ ಚಡ್ಪಡಿಸಿರ್ತೀರ. ಇದು ಇನ್ನೂ ಡೀಪಾಗಿ ವಿಷಯ ಹೇಳಬೇಕಂದ್ರೆ ಲವ್ ಮಾಡಿದವ್ರ ವಿಷಯ. ಅವ್ರಿಗೇನಾದರೂ ಸಣ್ಣದಾಗಿ ನೋವು ಆಗಿದ್ದರೆ, ನೋವು ಯೋಚನೆ ಮಾಡಿ, ಆ ಸಣ್ಣದಾಗಿ ಏನಾದ್ರು ನೋವು ಆಗಿದ್ದರೆ ಆ ವಿಷಯ ರಾತ್ರಿ ಕನಸಲ್ಲಿ ಬರುತ್ತೆ. ಯಾಕೆ ಬರುತ್ತೆ? ಸೈನ್ಸಲ್ಲಿ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿ ಅದನ್ನು ಚಡಪಡಿಸುತ್ತಾ ಮೆದುಳಿಗೆ ವರ್ಕ್ ಆಗಿ ಬಂದರೆ, ಶಾಸ್ತ್ರೀಯವಾಗಿ ಈ ಶರೀರದಲ್ಲಿ ಜೀವ ಅನ್ನೋದೊಂದಿದೆ. ಆ ಜೀವ ಆ್ಯಕ್ಟಿವೇಶನ್ನ ಸೀರಿಯಸ್ ಆಗಿ ತಗೊಳುತ್ತೆ. ಏನೋ ಒಂದು ವಿಷಯನ ಮಾಡಬೇಕಿತ್ತು, ನೀನು ಮಾಡಲಿಲ್ಲ ಅಂತ ತಗೊಳ್ತದೆ. ಅದು ಆಧ್ಯಾತ್ಮ. ಅಂದರೆ ಆತ್ಮಗಳ ಸಂಚಲನ. ಆತ್ಮ ಕೂಡ ಅದನ್ನು ಈ ಶರೀರದ ಜೊತೆ ಸೇರಿ ವಿಮರ್ಶೆ ಮಾಡುತ್ತೆ. ಅದು ಆಧ್ಯಾತ್ಮ. ನೀವು ಕನಸಲ್ಲಿ ದೇವ್ರನ್ನ ನೋಡ್ಬೋದು, ಕನಸಲ್ಲಿ ಏನು ಬೇಕಾದ್ರೂ ಕಾಣ್ಬೋದು. ನೀವು ಅಕಸ್ಮಾತ್ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಚಡಪಡಿಸಿದರೆ ಅದು ನಿಮಗೆ ಕನಸಾಗಿ ರೂಪಿಸ್ಕೋಬೋದು. ಇದೆಲ್ಲ ಆಧ್ಯಾತ್ಮ. ಅಂದರೆ ಜೀವದ ಜೊತೆಗೆ ಹೇಳ್ತಾ ಇದ್ದೀನಿ. ಇದೇನು ಸೈನ್ಸ್ ಅಲ್ವಾ ಅಂದ್ಕೊಂಬಿಡ್ಬೇಡಿ. ನಿಜವಾಗಲೂ ಸೈನ್ಸ್ ಜೊತೆ ಜ್ಞಾನ ಅದು. ಅಂದರೆ ವಿಜ್ಞಾನದ ಜೊತೆ ಜ್ಞಾನ. ಯಾಕಂದರೆ ನಿನಗೆ ಜೀವ ಇಲ್ಲ ಅಂದರೆ ಕನಸೇ ಬೀಳಲ್ವಲ್ಲ. ಸೈನ್ಸ್ ಪ್ರಕಾರ ಜೀವ ಇಲ್ಲ ಅಂದರೆ ಎಡ. ಜೀವ ಇದ್ದರೆ ಮಾತ್ರ ಜೀವಾತ್ಮಕ್ಕೆ ಬೆಲೆ ಬರೋದು. ಆ ಜೀವಾತ್ಮಕ್ಕೆ ಒಂದು ಹೆಸರು ಇರೋದು. ಅದಕ್ಕೋಸ್ಕರವಾಗಿ ಆ ಕನಸಲ್ಲಿ ಏನೇನು ಬರುತ್ತೆ ಅವೆಲ್ಲವೂ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಬಿದ್ದರೆ ನಿನ್ನ ಫ್ಯೂಚರ್ ತೋರಿಸುತ್ತೆ. ಗಾದೆ ಮಾತು ಹೌದು, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಹಿರಿಯರು ಹೇಳಿರೋದು ಎಷ್ಟೋ ಮಾತುಗಳು ಸಿದ್ಧವಾಗಿ ನಡೀತಾ ಇದೆ. ಹಾಗೆ ಮಧ್ಯರಾತ್ರಿಯಲ್ಲಿ ಬರ್ತಕ್ಕಂಥದ್ದು ಚಡಪಡಿಸಿದ್ದಾಗಿರ್ಬೋದು. ಅಕಸ್ಮಾತ್ ತುಂಬ ಮೈ ಟಯರ್ಡಾಗಿ ನೀವು ಡೀಪಾಗಿ ಸೈನ್ಸ್ ಪ್ರಕಾರ ನಿದ್ದೆಗೆ ಹೋದಾಗ ಗೊರ್ಕೆಗಳ ಜೊತೆ ನಿಮ್ಮನ್ನೆಲ್ಲೋ ಆತ್ಮ ಕರ್ಕೊಂಡೋಗಿ ಬಿಡ್ಬೋದು. ಇನ್ನೊಂದು ಆಧ್ಯಾತ್ಮದ ವಿಷಯ ಏನು ಅಂತಂದರೆ, ನೀವು ಅಲ್ಪ ಸ್ವಲ್ಪ ಧರ್ಮಚಿಂತಕರಾಗಿದ್ದರೆ ನಿಮ್ಮ ಜೀವ ಎಲ್ಲಿಗೋ ಕರ್ಕೊಂಡೋಗಿ ಬಿಡುತ್ತೆ. 100ಕ್ಕೆ ಒಬ್ಬರಿಗೆ ಇಬ್ಬರಿಗೆ ರಾತ್ರಿ ಎಲ್ಲ ಕನಸಲ್ಲಿ ಹಾರಾಡ್ತಾ ಇರ್ತಾರೆ, ಎಲ್ಲೋ ಏನೋ ಹುಡುಕ್ತಾ ಇರ್ತಾರೆ, ಎಲ್ಲೋ ಏನೋ ಕರ್ಕೊಂಡೋಗಿ ಬಿಡ್ತಾ ಇರ್ತದೆ, ಏನೋ ಕರ್ಕೊಂಬರ್ತಾ ಇರ್ತದೆ. ಇದು 100ಕ್ಕೆ ಒಬ್ಬರಿಂದ ಇಬ್ಬರಿಗಂತೂ ಗ್ಯಾರಂಟಿ ನಡೀತಾ ಇಲ್ಲ ಅಂದರೆ ನೀವು ನನ್ನ ಹತ್ರ ಚರ್ಚೆ ಮಾಡಬಹುದು. ಇದು ಆಧ್ಯಾತ್ಮ. ಆಮೇಲೆ ಆಧ್ಯಾತ್ಮದ ವಿಷಯದಲ್ಲಿ ನಾವು ಸೈಂಟಿಫಿಕ್ಕಾಗಿ ಕೆಲವೆಲ್ಲ ಹೇಳ್ತೀವಿ. ದೊಡ್ಡವರು ಹೇಳ್ತಾರೆ, ರಾತ್ರಿ ಹೊತ್ತು ಮಲಗುವಾಗ ತಲೆದಿಂಬಿಗೆ ಎಚ್ಚರಿಕೆ ಮಾಡಿ ಮಲಗು. ಶಾಸ್ತ್ರೀಯವಾಗಿ ಜೀವ ಸಮಾಧಾನವಾಗಿ ಒಂದು ಕ್ಯಾಲ್ಕುಲೇಷನ್ ಮಾಡುತ್ತೆ. ಅಂದರೆ ಜ್ಞಾನದ ವಿಷಯದಲ್ಲಿ ತೆಗೆದುಕೊಂಡಾಗ ಜೀವ ಅಂದರೆ ಉಸಿರು ಏನು ತಗೊಳ್ತಾ ಇರುತ್ತೆ, ಅದು ಎಲ್ಲ ಅಂಗಾಂಗಗಳು ಒಂದು ರೀತಿಯಲ್ಲಿ ಮಲಗಿದ್ದಾಗ ಆ ಜೀವ ನಮ್ಮ ಮೇಲೆ ತುಂಬ ಪ್ರೋಸೆಸ್ ಮಾಡುತ್ತೆ. ಆ ಜೀವ ಪ್ರೋಸೆಸ್ ಮಾಡೋದನ್ನು ಫಾಲೋ ಯಾರು ಮಾಡ್ತಾರೆ ಅವರೇ ಆಧ್ಯಾತ್ಮ ಚಿಂತಕರು. ಆ ಆಧ್ಯಾತ್ಮ ಚಿಂತಕರಿಗೆ ಮಾತ್ರ ಅದು ಫೋಕಸ್ ಆಗಿರುತ್ತೆ. ನಾನು ಕನಸಲ್ಲಿ ಅಮ್ಮನ ನೋಡಿದೆ, ಕನಸಲ್ಲಿ ನಾನು ಹಿಮಾಲಯಕ್ಕೆ ಹೋಗಿದ್ದೆ, ಕನಸಲ್ಲಿ ನಮ್ಮ ಗುರುಗಳು ಬಂದಿದ್ದರು ಅಂದರೆ ಏನೋ ಮಹದಾನಂದ. ಅದು ಜೀವದಿಂದ ನಡೆಯುವ ಕ್ರಿಯೆ, ಈ ಶರೀರದಿಂದಲ್ಲ. ಶರೀರ ಎಲ್ಲ ಪಕ್ಕ ವಿಜ್ಞಾನ, ಬಟ್ ಜೋಡಣೆ ಜ್ಞಾನ. ಇದು ಎರಡನ್ನು ನೋಡಿದಾಗ ಎಡಬಲ ಬಲಬಲ ಮಲಗುವುದು ಎಷ್ಟು ಮಾತ್ರ ಸರಿ, ಎಷ್ಟು ಮಾತ್ರ ತಪ್ಪು ಅನ್ನೋದನ್ನು ಯೋಚನೆ ಮಾಡೋಣ. ಮುಂದಿನ ಸಂಚಿಕೆಯಲ್ಲಿ ಈ ಮಲಗುವ ವಿಷಯ ಜ್ಞಾನ ವಿಜ್ಞಾನಗಳ ಜೊತೆಗೆ ಸೇರಿದಾಗ ನಮ್ಮ ಶರೀರದಲ್ಲಿ ಏನು ಹುಟ್ಟುತ್ತೆ, ಜೀವದಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ.